ಟೇಕ್ ಆಫ್ ಆದಂತಹ ಕೆಲವು ಕ್ಷಣಗಳಲ್ಲಿ ದುರಂತ ಆಗೋಗಿದೆ. ಅಹಮದಾಬಾದ್ನಲ್ಲಿ ದೊಡ್ಡ ಟ್ರಾಜಿಡಿ ಇದು. 133 ಜನ ವಿಮಾನದಲ್ಲಿ ಇದ್ರು. ಕೆಳಗಡೆ ಇದು ಆ ಒಂದು ವಿಮಾನ ಪತನದ ದೃಶ್ಯ. ಇದು ದಟ್ಟ ಹೊಗೆ ಎದ್ದು ಬಿಟ್ಟಿದೆ. ಅಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಅಹಮದಾಬಾದ್ನಲ್ಲಿ ವಿಮಾನ ಬಿದ್ದು ಹೋಗಿದೆ. ಇಲ್ಲಿ ಈ ನತದೃಷ್ಟ ವಿಮಾನದಲ್ಲಿ 133 ಜನ ಪ್ರಯಾಣ ಮಾಡ್ತಾ ಇದ್ರು. ನತದೃಷ್ಟ ವಿಮಾನ 133 ಜನ ಟೇಕ್ ಆಫ್ ಆಗಿದೆ. ಟೇಕ್ ಆಫ್ ಆದಂತ ಕೆಲವು ಕ್ಷಣಗಳಲ್ಲಿ ಈ ವಿಮಾನ ಬಿದ್ದು ಹೋಗಿರೋದು ಅಹಮದಾಬಾದ್ನಲ್ಲಿ. ನಮ್ಮೊಮ್ಮೆ ಮ್ಯಾಚ್ ಆಯ್ತಲ್ಲ IPLದು, ಅದೇ ಅಹಮದಾಬಾದ್ನಲ್ಲಿ, ಅದೇ ಅಹಮದಾಬಾದಲ್ಲಿ ಆಗಿರ್ತಕ್ಕಂತಹ ದುರಂತ ಇದು. ಇದೀಗ ಇಲ್ಲಿ ಈ ವಿಮಾನದಲ್ಲಿ ಹೊಗೆ ಬರ್ತಾ ಇರೋದು ನೋಡಿದ್ರೆ ಇದನ್ನ ಯಾರೇ ಆದರೂ ಈ ಥರದ ಟ್ರಾಜಿಡಿಗಳನ್ನು ಕಂಡಿರುವವರು, ತೀರಾ ಅದು ಎತ್ತರದಿಂದ ಒಂದು ವೇಳೆ ಕುಸಿದಿದ್ರೆ, ತುಂಬ ಹೈಟಲ್ಲಿತ್ತು, ಅಲ್ಲಿಂದ ಬಿದ್ದು ಹೋಗಿದೆ ಅಂದರೆ ಉಳಿದಿರೋ ಚಾನ್ಸಸ್ ಬಹಳ ಕಡಿಮೆ. ಅಥವಾ ಇನ್ನೂ ಟೇಕ್ ಆಫ್ ಆಗಿದ್ದು ತುಂಬ ಎತ್ತರಕ್ಕೆ ಹೋಗಿರಲಿಲ್ಲ, ಅಷ್ಟಲ್ಲೇ ದುರಂತ ನಡೆದಿದೆ ಅಂತ ಹೇಳಿದಾಗ ಕೆಲವು ಜನ ಉಳಿಯಬಹುದು, ಇಲ್ಲಿದ್ರೆ ಅದು ಗ್ಯಾರಂಟಿ ಇಲ್ಲ. ಏನಾಗುತ್ತೆ, ವಿಮಾನ ಬಿದ್ದು ಒಂದು ಕ್ರ್ಯಾಶ್ ಆಗಿ ಅಲ್ಲಿ ಪೆಟ್ಟು ಬಿದ್ದು ತೀರಿಕೊಳ್ಳೋದು ಒಂದು ಭಾಗ. ವಿಮಾನವೇ ಸುಟ್ಟು ಹೋಗಿ ಬ್ಲಾಸ್ಟ್ ಆಗಿಬಿಡುತ್ತಲ್ಲ. ಒಂದು ಗುಜರಾತಲ್ಲಿ ಪತನ ಆಗಿರೋದು ಏರ್ ಇಂಡಿಯಾ ವಿಮಾನ. ಇದು ವಿಮಾನ ಬಿದ್ದಿರೋದು, ಬೆಂಕಿ ಹೊತ್ಕೊಂಡಿರೋದು, ಹೊಗೆ ಬರ್ತಾ ಇರೋದು ನೋಡಿದರೆ ಬಹಳ ಜನ ಉಳಿದಿರುವ ಸಾಧ್ಯತೆ ಬಹಳ ಕ್ಷೀಣ ಅಂತ ಹೇಳಬಹುದು. ಉಳಿದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಆ ಸಾಧ್ಯತೆ ಬಹಳ ಕ್ಷೀಣ.